ಇದೇನೇ ಪಾರ್ವತಿ ಹೇಳಿದ್ದು? ಈ ಮನೆನಾ? ಏನೇ ಒಳ್ಳೆ ಅರಮನೆ ಇದ್ದಂಗೆ ಐತಲ್ಲಿ, ಮನೆ ಒಳ್ಳೆ ಸಾಕಾದಾಗೈತಲ್ಲಿ. ಈ ಮನೆ ಹುಡುಗನ್ನ ನಮ್ ಲಾವಣ್ಯ ಮದುವೆ ಆಗಿರೋದು. ಹೌದಮ್ಮ, ಹೇಳಿದ್ರಲ್ಲ ಅವರೇನೆ. ಅಯ್ಯಮ್ಮನ ಹೆಸರೇನು? ವಿಜಯಮ್ಮ ಏನು? ಅಜಯ್ಯಮ್ಮರ ಅಕ್ಕ ಏನ ಹೆಸರು? ಇದೆ ತಾನೆ ಅವ್ರು ಹೇಳಿದ್ದು. ಓಹೋ, ಈ ಶ್ರೀಮಂತ ಅಂತಾನ ಇವನ್ನ ಲವ್ ಮಾಡಿ ಇವನ್ನ ಮದುವೆ ಆಗಿ ಬಂದವಳ ನಿನ್ನ ಮೊಮ್ಮಗಳು. ನೋಡು ಹೆಂಗೈದಾಳೆ. ನಾವು ಬಡವ್ರು ಅಂತಾನ ನಮ್ಮನ್ನ ಕಾಲ್ ಕಸ ಮಾಡಿ ನಮ್ಗೆ ಯಾಮಾಸಿ ಬಂದು ಈ ಮನೆಗೆ ಸೇರ್ಕೊಂಡಾಳಲ್ಲ ಅವಳು. ಮನೆ ಆಳ್ ಮುಂದೆ ಕರಿವರಿಕೆ ಹೇಳೋಣ ಸರಿಯಾಗಿ. ಮನಿಕೆ ಅದ್ ಹೆಂಗ್ ಬಿಡ್ಕೊಂಡ್ರು ಇವ್ರು? ನಾಚಿಕೆ ಆಗಲ್ವಂತ ಅವ್ರಿಗೆ? ಅವಳು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೇನೆ ಮನೆಗೆ ಸೇರಿಸ್ಕೊಂಡವ್ರಲ್ಲ ಇವ್ರು. ಅಪ್ಪ ಅಮ್ಮಯ್ಯ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಅಮ್ಮಯ್ಯ, ವಿಜಯಮ್ಮ. ಹೋ, ಏನಜ್ಜಿ, ಯಾರು ಬೇಕಾಗಿತ್ತು? ಯಾರು ನೀವು? ಮೊದ್ಲು ನೀನ್ ಯಾರು ಅಂತ ಹೇಳೋಣ, ಆಮೇಲೆ ನಾವ್ ಯಾರು ಅಂತ ಗೊತ್ತಾಗುತ್ತೆ. ಏನ್ರಿ, ನಮ್ಮನೆ ಹತ್ರ ಬಂದು ನಮ್ಮನ್ನೇನೆ ಯಾರು ಹೇಳ್ರಿ ಅಂತ ಕೇಳ್ತಾ ಇದ್ದೀರಾ? ನೀವು ತಾನೇ ನಮ್ಮನೆ ಹತ್ರ ಬಂದಿರೋದು. ನೀವು ಯಾರು, ಯಾಕೆ ಬಂದಿದ್ದೀರಾ ಅಂತ ಮೊದಲು ಹೇಳಿ. ಆಮೇಲೆ ನಮ್ಮ ಬಗ್ಗೆ ವಿಚಾರಿಸೋರಂತೆ. ನೀನ್ ಯಾರು? ಅವನ ಯಾರು? ಅವನು ನನ್ನ ಮೊಮ್ಮಗಳನ್ನ ಮದ್ವೆ ಆಗ್ಯವನಲ್ಲ, ಅವ್ರಪ್ಪಯ್ಯನ ನೀನು? ನೀನೇನ ಅವ್ರಪ್ಪಯ್ಯ? ಏನಮ್ಮ ಹೇಳ್ತಾ ಇದೀಯಾ? ಯಾರು ಮದುವೆ ಆಗ್ಯವ್ರೆ? ಯಾರನ್ನೂ ಮದುವೆ ಆಗ್ಯವ್ರೆ? ಅದನ್ನ ಹೇಳ್ರಿ ಮೊದಲು. ಮೊಮ್ಮಗಳನ್ನ ಮದುವೆ ಆಗ್ಯವನಲ್ಲ ಅಂತಂದ್ರೆ ಯಾರು ಮದುವೆ ಆಗಿರೋದು? ಯಾರು ನಿನ್ನ ಮೊಮ್ಮಗಳು? ನನ್ನ ಮೊಮ್ಮಗಳು ಲಾವಣ್ಯ. ಮನೆ ಹಾಳ್ಮುಂಡೆ ನಮ್ಗೆಲ್ಲಾರ್ಗು ಮೋಸ ಮಾಡಿ ಅತ್ತೆ ಮಗಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ನಿನ್ನ ಮಗನ ಮದ್ವೆ ಆಗಿ ಬಂದವಳಲ್ಲ ಅವಳೇನೆ ನನ್ನ ಮೊಮ್ಮಗಳು ಲಾವಣ್ಯ. ಓಹೋ, ನಮ್ಮ ಸೊಸೆ ಅವ್ರ ಅಜ್ಜಿನ ನೀವು? ಇವ್ರು ಯಾರು? ಅವ್ರ ತಾಯಿನಾ? ನಾನ್ಯಾಕೆ ಅವಳ ತಾಯಿ ಆಗ್ಲಿ? ನಾನೇನಾದ್ರೂ ಅವಳ ತಾಯಿ ಆಗಿದ್ರೆ ದೊಡ್ಡ ಕಡ್ಡಿ ತಗೊಂಡು ಕಾಲ್ ಮುರಿದು ಮೂಲಕ್ಕೆ ಕುಡಿಸ್ತಿದ್ದೆ ಅವಳನ್ನ. ನಾನು ಅವ್ರ ಅತ್ತೆ. ಅತ್ತೇನಾ? ಬರೀ ಬಳಿಕೆ ಯಾರು ಅಂತ ಹೇಳ್ಬೇಕು ತಾನೆ ಮೊದಲೇನೆ. ನನಗೇನು ಗೊತ್ತು, ಯಾರನ್ನ ಕೇಳ್ಕೊಂಬಂದಿದ್ರೇನೋ ಅಂತ ಅನ್ಕೊಂಡೆ. ಬರೀ ಒಳಿಕೆ ಕುತ್ಕೊಂಡು ಮಾತಾಡೋಣ. ಬರೀ ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ಯವ್ರೆ. ನಿಮ್ಮ ಮೊಮ್ಮಗಳು ನನ್ನ ಮಗನೂ ಬರ್ತಾರೆ. ಬರ್ತಾರೆ, ಬರ್ರಿ. ಯೋಯ್ ನಿಂತ್ಕಳಯ್ಯ. ನಾವಿಲ್ಲಿ ಒಳಗ್ ಬಂದು ಕುತ್ಕೊಂಡು ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಂಡು ಹೋಗಕ್ ಬಂದಿಲ್ಲ. ಎಲ್ಲಿ ನಿನ್ನ ಹೆಂಡತಿಯಲ್ಲಿ? ಅವ್ರು ಬರ್ಲಿ. ನಿನ್ನ ಮಗನೂ ಅವಳು ಐದಾಳಲ್ಲ, ಅವಳು ಓಡ್ ಬಂದಾಳು. ಓ ಇವಜ್ಜಿ ನಮ್ಮೂರು ಗಿರಿಯಜ್ಜಿ ಅಲ್ವಾ? ಏನಜ್ಜಿ ಇಲ್ಲಿಗನ ಬಂದು ಇಲ್ಲೇ ನಿಂತಿದ್ಯಾ ಏನ್ರಿ? ಅವ್ರು ಒಳಗೆ ಕರ್ಕೊಂಬರೋದ್ ಬಿಟ್ಟು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಬರೀ ಒಳಕ್ಕೆ. ಅವರು ಒಳಕ್ ಬರಲ್ವಂತೆ, ಏನೋ ಜಗಳ ಮಾಡಕ್ ಬಂದಿರೋ ತರ ಇದ್ದಾರೆ. ಒಳಕ್ ಬರಲ್ಲ ಅಂತ ಇಲ್ಲೇನೆ ಬಾಯಿ ಮಾಡ್ತಾ ಇದ್ದ ನೋಡು. ಯಾಕಜ್ಜಿ? ಪಾರ್ವತಿ ಬಾ ಒಳಿಕೆ. ಏ ವಿಜಯಮ್ಮ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಮ್ಮಿಬ್ರಿಗೂ? ಏನಮ್ಮ, ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ನಮ್ಮನೆ ಹತ್ರನೇ ಬಂದು ನಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳ್ತಾ ಇದೆಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಹಿಂಗೆ ಬಂದು ಹಿಂಗೆ ಬಾಯ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಬಂದಿರೋದು ನೀವೀಗ ಇಲ್ಲಿ? ಏನಕ್ಕೆ ಬರೋಣ? ಅಲ್ಲ, ನಿನ್ನ ಮಗ ನನ್ನ ಮೊಮ್ಮಗಳನ್ನ ಯಾಮಾರಿಸ್ಬಿಟ್ಟು ಓಡಿಸ್ಕೊಂಡ್ಬಂದು ಮದ್ವೆ ಆಗವನಿ. ಅವ್ರನ್ನ ಕರೆದು ಮನೆ ಒಳಗೆ ಇಟ್ಕೊಂಡಿದ್ದೀರಲ್ಲ, ನಿಮ್ಮಿಬ್ರಿಗೂ ನಾಚಿಕೆ ಮನ ಮರ್ಯಾದೆ ಇದ್ರೆ ಹಿಂಗ್ ಮಾಡ್ತಿದ್ರ ನೀವು? ಉಗ್ದು ಓಡಿಸ್ತಾ ಇದ್ರಿ. ಮಗುನ ಏನು ಬುದ್ಧಿ ಕಲ್ಸಿದ್ರ ನೀವಿಬ್ರು? ಒಳ್ಳೆ ಬುದ್ಧಿ ಕಲ್ಸಿದ್ದೀರಾ ನೀವು? ಅಯ್ಯೋ, ಇದೇನಕ್ಕ ಹಿಂಗ್ ಮಾತಾಡ್ತಾ ಇದ್ಯಾ? ಒಳ್ಳೆ ಬುದ್ಧಿ ಕಲಿಸ್ತಾ ಇನ್ನೇನ್ ಮಾಡೋಣ? ನನ್ನ ಮಗ ಡಿಗ್ರಿನ ಫಸ್ಟ್ ರ್ಯಾಂಕ್ ಪಾಸ್ ಮಾಡೋನೆ. ಏನ್ ಹಿಂಗೆ ಹೇಳ್ತಾ ಇದ್ದೀರಲ್ಲ? ಓದಿದ್ರೆ ಸಾಲಲ್ಲ, ಹೆಂಗ್ ನಡ್ಕೋಬೇಕು, ಹೆಂಗ್ ಇರ್ಬೇಕು ಎಂಬುದು ಗೊತ್ತಾಗ್ಬೇಕು. ಅಲ್ಲ, ಹಿಂಗ್ ಕಂಡಾರ ಮನೆ ಹೆಣ್ಮಕ್ಳನ್ನ ಓಡಿಸ್ಕೊಂಬಂದು ಮದ್ವೆ ಆಗಿ ಬಂದವನಲ್ಲ, ಅವನಿಗೆ ಬುದ್ಧಿ ಐತಾ? ನನ್ನ ಮಗುಗೆ ಮದ್ವೆ ಮಾಡ್ಕೋಬೇಕಾಗಿತ್ತು, ಮದ್ವೆ ಫಿಕ್ಸ್ ಆಗಿತ್ತು. ಅವಳಿಗೆ ಆಲೇನೆ ಅಂತ ಹುಡುಗಿನ ಎತ್ತಾಕೊಂಬಂದು ಮದ್ವೆ ಆಗ್ಯವನಲ್ಲ ನಿನ್ನ ಮಗ. ಇದನ್ನೇ ನೀವು ಹೇಳ್ಕೊಟ್ಟಿರೋದು ಇಬ್ರು? ಅಯ್ಯೋ, ನೋಡಿದ್ರೇನ್ರಿ? ನೋಡಿರಾ? ಮಗ ಸೊಸೆ ಅಂತ ಹೇಳಿ ಆ ಜಯಮ್ಮನ್ ಕರೆಸ್ಕೊಂಡು ಬಲವಂತಕ್ಕೆ ಒಬ್ಬ ಮಗ ಅಂತ ಹೇಳಿ ಮಗ ಸೊಸೆನೂ ಆರತಿ ಮಾಡಿ ಒಳಗೆ ಕರ್ಕೊಂಡ್ರಿ. ಇವತ್ತು ನೋಡ್ರಿ, ಕರ್ಕೊಂಡಿದ್ಕೆ ಇವರು ನಮ್ಮನ್ನ ಹೆಂಗ್ ಪ್ರಶ್ನೆ ಮಾಡ್ತಾ ಇದಾರೆ. ನೀವು ಒಳ್ಳೆ ಬುದ್ಧಿ ಕಲ್ಸಿಲ್ಲ, ನಿಮ್ಮ ಮಗುಗೆ ಓಡಿಸ್ಕೊಂಡ್ಬಂದು ಮದ್ವೆ ಆಗ್ಯಾವನೆ ನನ್ನ ಮೊಮ್ಮಗಳು, ನಮ್ಮ ಮದ್ವೆ ಸೆಟ್ ಆಗಿರೋ ಹುಡುಗಿನ ಅಂತ ಹೇಳಿ ಮಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಅದಕ್ಕೆ ಮನೆಗೆ ಸೇರ್ಸಲ್ಲ ಅಂತ ಹೇಳಿದ್ದು, ನೀವೇ ಕೇಳಲಿಲ್ಲ. ಮಗ ಅಂತ ಹೇಳಿ ಒಬ್ಬ ಮಗ ಅಂತಾನ ಕರೆಸ್ಕೊಂಡ್ರಿ. ಈಗ ನೋಡಿ, ಇಂಥವ್ರ ಹತ್ರ ಎಲ್ಲ ಮಾತು ಕೇಳಬೇಕಾಗಿತ್ತು ನಾವು. ಅಯ್ಯೋ, ಇವ್ರ ಮಾತಿಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಬಾಯಿ ಮುಚ್ಕೊಂಡು ನಿಂತ್ಕ. ಈಗೇನು ಆಗಿಲ್ಲ, ನನ್ನ ಮಗ ಏನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ಅವನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ಯವನಿ ಅಷ್ಟೇನೆ. ಏನು ಯಾರಿಗೇನೇನು ಮೋಸ ಮಾಡಿಲ್ಲ ಯಾವುದೇ ಹುಡುಗಿಗೂ. ತಿಳ್ಕೊ, ಸುಮ್ಮನೆ ನಿಂತ್ಕ ನೀನು. ನಾನು ಸುಮ್ಮನೆ ನಿಂತ್ಕೊಂತೀನಿ. ನನ್ನ ಬಾಯಿ ಮುಚ್ಚಿಸ್ರಿ. ಅಲ್ಲಿ ಬಾಯಿ ಅವ್ರ ಬಾಯಿ ಮುಚ್ಚಿಸ್ರಿ. ನೋಡ್ರಿ, ಅವರು ಹೊರಗಡೆ ನಿಂತ್ಕೊಂಡು ನಮ್ಮ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ, ಒಳಗೆ ಬರ್ದಲೇನೆ. ಇದೆಲ್ಲ ಬೇಕಾಗಿತ್ತಾ? ನಾನು ಅದಕ್ಕೆ ಮತ್ತೀಗ ಬೇಡ, ಈ ಮನೆಗೆ ಬಿಡ್ಕೊಂಬದ್ ಬೇಡ ಅಂತ ನಾ ಹೇಳಿದ್ದು. ನೋಡು, ಅವಳಿಂದನ ನಾವು ಇಂಥವ್ರ ಹತ್ರ ಎಲ್ಲ ಮಾತು ಕೇಳಬೇಕಾಗಿತ್ತು. ವಿಜಿ, ಬಾಯಿ ಮುಚ್ಕೊಂಡು ನಿಂತ್ಕ ನೀನು, ಆಮೇಲೆ ಮಾತಾಡೋಣ ನಮ್ದೇನಿದ್ರು. ಮಾತಾಡ್ಕೆ, ಅದೇನು ಮಾತಾಡ್ಕೆ. ನಮ್ಮ ಜಯಮ್ಮನು ಕೇಳಲಿಲ್ಲ, ಬಲವಂತ ಮಾಡಿ ಆರತಿ ಮಾಡಿ ಒಳಗೆ ಕರ್ಕೊಂಡು ನಾನು ಬೇಡ ಅಂತ ಹೇಳಿದ್ದೆ. ನೋಡಕ್ಕ, ನಿಮಗೆ ವಯಸ್ಸಾಗೈತೆ, ನಿಮಗೂ ತಿಳುವಳಿಕೆ ಐತೆ. ನಮ್ಮ ಹತ್ರ ಜಗಳ ಆಡಕ್ಕೆ ಬರಬೇಡ್ರಿ. ನಮ್ಮ ಮಗ ಏನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ನಿಮ್ಮ ಮೊಮ್ಮಗಳಿಗೂ ಏನೂ ಆಗಿಲ್ಲ.
ಅವಳು ಸುಖವಾಗಿರ್ತಾಳೆ ಈ ಮನೆಗೆ. ನೀವೇನು ಚಿಂತೆ ಮಾಡಬೇಡಿ. ದಯವಿಟ್ಟು ಇಲ್ಲಿ ಜಗಳ ಮಾಡಬೇಡಿ. ಜಗಳ ಮಾಡೋಕ್ಕೆ ಬಂದಿರೋದಾದರೆ ಸುಮ್ಮನೆ ಹೋಗ್ಬಿಡಿ. ಇಲ್ಲ ನಿಮ್ಮ ಮೊಮ್ಮಗಳನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಇದ್ದರೆ ಒಳಗೆ ಬರ್ರಿ, ಕುತ್ಕೊಂಡು ಮಾತಾಡೋಣ. ಅದು ಬಿಟ್ಬಿಟ್ಟು ಹಿಂಗೆ ಬೀರಂಗೆ ನಿಂತ್ಕೊಂಡು ಬಾಯ್ ಮಾಡೋದು ಸರಿ ಇರಲ್ಲ. ಬೇರೆ ಬರ್ತಾರೆ. ಮನ ಮರ್ಯಾದೆ ಇಲ್ದಿರ ಮನೆಗೆ ನಾವು ಎಡಗಾಲು ನೀಕಲ್ಲ. ನಿಮ್ಮಂತ ಮರ್ಯಾದೆ ಇಲ್ದಿರ ಮನೆಗೆ ಥೂ. ಮದುವೆ ಸೆಟ್ ಆಗಿರೋ ಮಗಳನ್ನ ಹುಡುಗಿನ ಎತ್ತಾಕಂಬಂದ್ ಮದುವೆ ಆಗ್ಯಾನಲ್ಲ ನಿನ್ನ ಮಗ. ನಾಚಿಕೆ ಆಗ್ಬೇಕು ನಿಮ್ಮಿಬ್ರಿಗೂ. ಕಾಶ್, ನಮ್ಮ ಅಜ್ಜಿನೂ ನಮ್ಮ ಅತ್ತೆ ಬಂದಿದ್ದಾರೆ. ಅಯ್ಯೋ, ಹಾಗಾದ್ರೆ ಜಯಾಂಟಿ ಹೋಗಿ ಎಲ್ಲ ವಿಷಯ ಹೇಳಿರಂಗೈತೆ ಇವ್ರಿಗೆ. ಅಯ್ಯೋ, ದೊಡ್ಡ ಜಗಳನೆ ಮಾಡಕ್ ಬಂದಿದ್ದಾರೆ. ನಮ್ಮ ಅತ್ತೆ ಅಂತೂ ಗಯ್ಯಾಳಿ. ಸುಮ್ಮನೆ ಹೋಗೋಣಲ್ಲ ಅವಳು. ಈಗ ಏನ್ ಮಾಡೋದು? ನೀನು ಯಾಕೆ ಎದ್ರಕೊಂತಿಲ್ಲ ವಣ್ಯ? ಎದಕ್ಕೋಬೇಡ, ನಾನಿದ್ದೀನಿ, ನಮ್ಮ ಅಪ್ಪ ಇದ್ದಾರೆ, ನೀನೇನು ಭಯ ಪಡಬೇಡ, ಸುಮ್ಮನೆ ನಡಿ. ಅವ್ರೇನು ಮಾಡೋಕ್ಕಾಗಲ್ಲ. ಅಜ್ಜಿ, ಈ ಅತ್ತೆ ಯಾವಾಗ ಬಂದ್ರಿ ನೀವು? ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಥೂ, ನಾಚಿಗೆಟ್ಟವಳೆ. ಅಲ್ಲ, ನಮ್ಮ ಅಮ್ಮಯಿಂದ ನಮ್ಮ ಅಣ್ಣಯಿಂದ ಮಾನ ಮರ್ಯಾದೆ ತೆಗೆದು ಮನೆ ಬಿಟ್ಟು ಓಡ್ ಬಂದು ಮದುವೆ ಆಗಿ ಇನ್ನಾನ ಅಜ್ಜಿ ಅತ್ತೆ ಅಂತ ಮಾತಾಡ್ಸಕ್ ಬರ್ತಾಳೆ. ಥೂ, ನಾಚಿಕೆ ಆಗಲ್ವೇನೆ ನಿನ್ಗೆ? ಮಾನಗೆಟ್ಟವಳೆ. ಹಣ ಮರ್ಯಾದಿದ್ರೆ ಸರಿ ನಿನ್ಗೆ. ಇನ್ನ ಮಾತಾಡ್ಸಕ್ ಬರ್ತಾಳೆ. ನನ್ನ ಮಗನ್ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡು ಇವನಿಂದ ಓಡ್ ಬಂದಿದ್ಯಲ್ಲಿ. ಏನು ಇಷ್ಟು ದೊಡ್ಡ ಮನೆ ಕಟ್ಟೆ ಇದಾರೆ ಶ್ರೀಮಂತರು ಅಂತಾನ ಹಾಸೆ ಬಂದು ದುಡ್ಡಿನಿಂದ ಓಡ್ ಬಂದಿದ್ಯೇನೆ? ನನ್ನ ಮಗು ಏನೇ ಕಮ್ಮಿ ಆಗಿತ್ತು? ಏನ್ ಕಮ್ಮಿ ಆಗಿತ್ತು? ನೋಡಿ, ನನ್ನ ಹೆಂಡತಿ ಬಗ್ಗೆ ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ. ಅವಳೇನೇನು ನಾನು ಸಾಹುಕಾರ ಶ್ರೀಮಂತ ಅಂತ ಹೇಳಿ ನನ್ನಿಂದ ಬಂದಿಲ್ಲ. ನಾನೇ ಅವಳಿಗೆ ಇಷ್ಟಪಟ್ಟಿದ್ದು ಮೊದಲು ಬೇಡ ಅಂತ ಹೇಳಿದ್ಲು. ಆಮೇಲೆ ಅವಳೇನೆ ಲವ್ ಮಾಡಕ್ಕೆ ಶುರು ಮಾಡಿದ್ಲು. ನಾವಿಬ್ರು ಈ 2 ವರ್ಷದಿಂದ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀವಿ. ಏನು ಇದಕ್ಕಿದ್ದಂಗೆ ನನ್ನಿಂದೆ ಓಡ್ ಬಂದಿಲ್ಲ ನಿಮ್ಮ ಸೊಸೆ. ನನ್ನ ಹೆಂಡತಿ ಬಗ್ಗೆ ಹಿಂಗೆಲ್ಲ ಹಗುರವಾಗಿ ಮಾತಾಡಬೇಡಿ. ಏನು ಜಗಳ ಮಾಡೋಕ್ಕೆ ಬಂದಿದ್ದೀರಾ? ಅಯ್ಯೋ 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 ಅಯ್ಯೋ, ನೋಡ್ದೇನಮ್ಮ, ಇನ್ನು ನಮ್ಮ ಮದ್ವೆ ಆಗಿ 1 ವಾರನೂ ಆಗಿಲ್ಲ. ಆಲೇನೆ ನನ್ನ ಹೆಂಡತಿ ಅಂತಾನ ಪರವಾಗಿ ಮಾತಾಡಕ್ ಬಂದವನೇ ಇವನು ಯಾವನು? ಇವನು ನನ್ನ ಪ್ರಶ್ನೆ ಮಾಡಕ್ಕೆ. ಯಾವನು ನೀನು? ನೀನ್ ಯಾವನು ನನ್ ಕೇಳಕ್ಕೆ? ನಾನು ನಮ್ಮ ಅಣ್ಣನ ಮಗಳು ಏನ್ ಬೇಕಾದ್ರೂ ಅಂತೀನಿ. ನೀನ್ ಯಾವನು ಇಷ್ಟಕ್ಕೂ ಕೇಳಕ್ಕೆ? ಯಾರು ಅಂತಾನ ನಿನಗೆ ನಾನೇನು ಬಿಡಿಸಿ ಹೇಳ್ಬೇಕಾ? ಅವರು ನನ್ನ ಗಂಡ. ಹೆಂಡತಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ಕೇಳೋದು ಅವ್ರ ಧರ್ಮ, ಅವ್ರ ಕರ್ತವ್ಯ ಮಾಡ್ತಾ ಇದಾರೆ. ಯಾವನು ಅಂತ ಕೇಳ್ತಾ ಇದೀರಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ನಾನೇ ಎಂದು ನಿಮ್ ಮಗನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ. ನೀವಾಗಿ ನೀವು ನಮ್ಮ ಆಸ್ತಿಗೋಸ್ಕರ ಮದ್ವೆ ಮಾಡ್ಕೊಳಕ್ಕೆ ಬಂದಿದ್ರಿ ಅಷ್ಟೇನೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇರ್ಲಿಲ್ಲ, ನಮ್ಮ ಅಪ್ಪನ ಆಸ್ತಿ ಮೇಲೆ ಪ್ರೀತಿ ಇತ್ತಿದ್ದು. ಅದಕ್ಕೇನೆ ನಿನ್ ಮಗನ ಮದ್ವೆ ಆಗಕ್ಕೆ ಇಷ್ಟ ಇಲ್ದೇನೆ ನಾನು ಇಷ್ಟಪಟ್ಟಿರೋ ಆಕಾಶ್ನ ಮದ್ವೆ ಆಗಿ ಬಂದಿದ್ದೀನಿ. ಸುಮ್ನೆ ಹೋಗ್ರಿ, ಇಲ್ಲಿ ಜಗಳ ತೆಗಿಯಕ್ ಬರ್ಬೇಡ್ರಿ. ದಯವಿಟ್ಟು ಹೋಗ್ರಿ ಅಜ್ಜಿ, ಕೈ ಮುಗಿತೀನಿ, ಹೊರಟೋಗ್ಬಿಡ್ರಿ. ನಾನು ಹೆಂಗೋ ಇಲ್ಲಿ ಈ ಮನೆಗೆ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಕೆಡ್ಸಕ್ ಬರ್ಬೇಡಿ. ನೆಮ್ಮದಿ ಆಗದಂತೆ ನೆಮ್ಮದಿಯಾಗಿ ನಮ್ ನೆಮ್ಮದಿ ಹಾಳು ಮಾಡಿ ನೀನ್ ನೆಮ್ಮದಿಯಾಗಿದ್ದೀನಿ. ನಾಚಿಕೆ ಆಗಲ್ವ ಹಿಂಗೆ ಹೇಳಕ್ಕೆ? ನಿಮ್ಮ ಅಪ್ಪಯ್ಯ 2 ದಿವಸ ಆತು ಊಟ ಮಾಡಿ. ನಿಂದೇ ಚಿಂತೆಯಲ್ಲಿ ಮಗಳು ಎಲ್ಬೋದ್ಲ, ಯಾವನ್ ಕರ್ಕೊಂಡು ಹೋದ್ಲು ಅಂತಾನ. ಅಪ್ಪಯ್ಯ ಆದವನು ನಿನ್ನೆಷ್ಟು ನಂಬಿದ್ದ. ನೀನು ಅವನಿಗೇನೆ ಸರಿಯಾಗಿ ಮಂಕ್ ಬುದ್ಧಿ ಏರ್ಸ್ಬಿಟ್ಟಲ್ಲ. ನಾಚಿಕೆ ಆಗಲ್ವ ಹಿಂಗೆ ಹೇಳಕ್ಕೆ? ನಾವು ಬೇಡ ಅಂತಾನ ಬಡ್ಕೊಂಡ್ವಿ. ನಿಮ್ಮಮ್ಮ ಏನೋ ನಿಮ್ಮ ಅಪ್ಪ ಏನೋ ಕೇಳಲಿಲ್ಲ. ಇಲ್ಲ ಓದ್ಲಿ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ಕಳ್ಸಿರು. ಓದಕ್ ಕಳ್ಸಿರೆ ಇದನ್ನೇ ನೀನು ಓದಿರೋದು? ಲವ್ ಗಿವ್ ಅನ್ಕೊಂಡು. ನಾವೇನೇನು ಬರೀ ಲವ್ ಮಾಡ್ಕೊಂಡು ಇಲ್ಲ, ನಾವಿಬ್ರು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀವಿ. ಲಾವಣ್ಯನೂ ಅಷ್ಟೇನೆ ಚೆನ್ನಾಗಿ ಓದಿದ್ದಾಳೆ, ಪಾಸ್ ಆಗಿದ್ದಾಳೆ. ನಾವೇನೇನು ಫೇಲ್ ಆಗಿಲ್ಲ, ಚೆನ್ನಾಗಿ ಓದಿ ಪಾಸ್ ಆಗಿದ್ದೀವಿ. ಒಳ್ಳೆ ಕೆಲಸಕ್ಕೂ ಹೋಗ್ತೀವಿ ಸದ್ಯದಲ್ಲೇನೆ. ತಿಳ್ಕೊಂಡೆ ಏನೇನೋ ಮಾತಾಡಬೇಡಿ ಅಜ್ಜಿ, ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದನ. ಆಯ್ತು ಹೋಗ್ತೀವಿ. ಹೋಗಕ್ಕಿನ್ನ ಮುಂಚೆ ಮಾತು ಹೇಳ್ತೀವಿ. ನಮಗೆ ನನ್ನ ಮಗು ಮೋಸ ಮಾಡಿ ನೀನ್ ಇವಳು ಮದ್ವೆ ಆಗಿದ್ಯಲ್ಲ, ನೀನ್ ಅದ್ ಹೆಂಗ್ ನೆಮ್ಮದಿಯಾಗಿರ್ತೀಯೋ, ನೀನ್ ಅದ್ ಹೆಂಗ್ ಇವಳ ಜೊತೆ ಸುಖವಾಗಿರ್ತೀಯೋ ನಾವು ನೋಡೇ ಬಿಡ್ತೀವಿ. ನೋಡ್ರಿ, ಯಾರ ಸುಖ ದುಃಖಗನ ಇನ್ನೊಬ್ರು ನಿರ್ಧಾರ ಮಾಡೋಕ್ಕಾಗಲ್ಲ. ಅವ್ರವ್ರ ಕರ್ಮನ ಅವ್ರವರೇ ಅನುಭವಿಸ್ಬೇಕು. ನೀವು ಹಿಂಗೆಲ್ಲ ಬೆದರಿಕೆ ಹಾಕಕ್ಕೆ ಬರಬೇಡಿ. ನಮ್ಮ ಮಗ ಸೊಸೆನೂ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನೀವೇನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಯಾವ ಪ್ರೀತಿನೂ ಬೇಕಾಗಿಲ್ಲ. ಸುಮ್ಮನೆ ಹೊರಟೋಗ್ರಿ. ಏನೋ ಬಂದಿದ್ದಾರಲ್ಲ ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಏನೋ ನಿಮ್ಗೆ ಜಾಸ್ತಿ ಆಗ್ತೈತಲ್ಲ. ನೀವ್ಯಾರ್ರಿ ನೀವು? ಆಸ್ತಿಗೋಸ್ಕರನ ಅಣ್ಣನ ಮಗಳನ್ನ ಮದುವೆ ಆಗಕ್ಕೆ ಕೊಟ್ಟಿದ್ರಂತೆ, ಮದುವೆ ಮಾಡ್ಕೊಂಡ್ ಕೊಟ್ಟಿದ್ರಂತೆ. ಏನೋ ಓದ್ದೇ ಇರೋ ನಿಮ್ಮ ಮಗನಿಗೆ. ನೋಡೋಣ, ನೀನು ನನ್ನ ಬಗ್ಗೆ ತಿಳಿದುಕೊಂಡೆ ಮಾತಾಡ್ಬೇಡ ನೀನು. ನಮ್ದು ಇಷ್ಟವಷ್ಟ ಜಮೀನ್ ಐತೆ. ನನ್ನ ಮಗ SLC ಫೇಲ್ ಆಗಿರ್ಬೋದು, ಆದ್ರೆ ಅವನ್ಗೆ ದುಡಿಯೋದ್ ಗೊತ್ತೈತಿ. ಟ್ಯಾಕ್ಟ್ರಿ ತಗೊಂಡವನೇ ಲೋನ್ ಮಾಡಿ. ಆ ಲೋನು ತೀರಿಸ್ತಾನೆ ಇನ್ನೊಂದು 3 ವರ್ಷದಾಗೆ. ಆಮೇಲೆ ನಾವು ಚೆನ್ನಾಗಿ ಆಗ್ತಿದ್ವಿ. ಆದ್ರೆ ಇವಳು ಶ್ರೀಮಂತಿಕೆ ಆಸೆಗೆ ನಿನ್ನ ಮಗನ ಮದ್ವೆ ಆಗ್ಯವನೆ. ನಿಮ್ಗೂ ಗೊತ್ತಾಗಲ್ವಾ? ನೀವು ಮಗ ಸೊಸೆ ನಮ್ಮ ಮನೆಗೆ ಸೇರಿಸ್ಕೊಂಡಿದ್ರಲ್ಲ ಆರ್ತಿ ಬೆಳಗಿ. ನಿಮ್ಗೇನು ಎಣ್ಣೆ ಸಿಗ್ತಾ ಇರಲ್ವ ಎಲ್ಲೂನು? ಈ ಪ್ರಪಂಚದಾಗೆ ಇವಳೊಬ್ಳೇನ ಸುಂದ್ರಿ ಇದ್ದಿದ್ದು? ನೋಡಿ ಆಂಟಿ, ನಿಮ್ದು ಜಾಸ್ತಿ ಆಯ್ತು ಮಾತು. ಸುಮ್ಮನೆ ಹೊರಟೋಗ್ರಿ ಇಲ್ಲಿಂದ. ಅಪ್ಪ, ಇವ್ನ ಕಳ್ಸಪ್ಪ. ನೋಡಕ್ಕ, ನೀವು ದೊಡ್ಡವರು, ದಯವಿಟ್ಟು ಕೇಳಕ್ಕಂತ ಇದ್ದೀನಿ. ಈ ಜಗಳನ ಇಲ್ಲಿಗೆ ನಿಲ್ಲಿಸಿ ದಯವಿಟ್ಟು ನಿಮ್ಮ ಮನೆಗೆ ನೀವು ಹೊರಡಿ. ನನ್ನ ಮಗ ಸೊಸೆನ ಇಬ್ಬರು ಚೆನ್ನಾಗಿದ್ದಾರೆ,
ಚೆನ್ನಾಗಿರ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ನಿಮ್ಮ ಮೊಮ್ಮಗಳೇನೆ, ಅವಳೇನು ಬೇರೆಯವಳಲ್ಲ. ಹಾಂ, ನೀವು ಇವತ್ತು ನಮ್ಮ ಮೊಮ್ಮಗಳಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಸಿಟ್ಟಿಗೆ, ಆದರೆ ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಮೊಮ್ಮಗಳು ಅಲ್ಲ ಅಂತ ಯಾರು ಹೇಳಕ್ಕೂ ಆಗಲ್ಲ. ಹಾಂ, ನೀನೇನು ಹೇಳಿದ್ರು ಅಷ್ಟೇನೆ, ಇವಳಗೂ ನಮಗೂ ಇನ್ಮೇಲೆ ಸಂಬಂಧನೇ ಇಲ್ಲ. ಇನ್ಮೇಲೆ ಏನಾದ್ರೂ ಆ ಊರ್ ಕಡೆಗೆ ತಲೆ ಹಾಕಿದ್ರೆ ಏನೂ ಇಲ್ಲ, ನಾವು ಸುಮ್ಮನಿರಲ್ಲ. ನಡಿಯ ಪಾರ್ವತಿ ಹೋಗೋಣ. ಅಮ್ಮ, ನನ್ನ ಮಗ ಇವಳ ಮೇಲೆ ಜೀವನ ಇಟ್ಕೊಂಡಿದ್ನಲ್ಲಮ್ಮ, ಇವಳು ದುಡ್ಡಿನ ಆಸೆಗೆ ಇಂಥ ಕಿತ್ತೋದ್ ಬದುಕು ಮಾಡಿದ್ಲು ಇವಳು. ನಾವ್ ಹೆಂಗ್ ತಲೆ ಎತ್ಕೊಂಡು ಬದುಕೋದು? ನಾವೆಲ್ಲರ ಹತ್ರನೂ ನಮ್ಮ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಬೋದು ಅಂತ ಎಲ್ಲಾ ಕಡೆನೂ ಹೇಳ್ಕೊಂಡು ಓಡಾಡಿದ್ವಿ. ಇವಾಗ ಹೆಂಗ್ ತಲೆ ಎತ್ಕೊಂಡು ತಿರ್ಗಾಡೋದು ನಮ್ಮೂರಾಗ ನಾವು? ಅಯ್ಯೋ, ಏನ್ ಮಾಡಕ್ಕಾಗುತ್ತೆ? ನಡಿಯಮ್ಮ, ಯಾವ್ದಾನ ಒಂದು ಹುಡುಗಿ ತಂದು ಮದುವೆ ಮಾಡಕ್ಕಾಗುತ್ತೆ ಲೋಕಿಗೆ. ನಡಿ, ಇನ್ನೇನು ಆಗೈತೆ ಹೋಗೈತೆ, ಇನ್ನೇನು ಬದಲಾಯಿಸಕ್ಕಾಗಲ್ಲ ನಾವು. ಲಾವಣ್ಯ, ಆಕಾಶ, ಒಳಗೆ ಹೋಗ್ರಿ ನೀವು. ನೀನೇನು ನಿಂತ್ಕೊಂಡಿದ್ಯಾ? ನಡಿ ನೀನು. ಅಲ್ಲ ಕಣ್ರಿ, ನೋಡಿದ್ರಾ ನನ್ನ ಮಾತು ಕೇಳಿಲ್ಲ. ಇವ್ರು ಬಂದು ಎಷ್ಟು ಗಲಾಟೆ ಮಾಡಿದ್ರು. ಇವಳು ಮದುವೆ ಆಗಿದ್ಕೆ ತಾನೆ ನಮ್ಗೆ ಇಷ್ಟೆಲ್ಲ ಅವಮಾನ ಆಗ್ತಾ ಇರೋದು. ಮನೆಗೆ ಸೇರಿಸ್ಬೇಡ ಅಂದ್ರೆ ಸೇರಿಸ್ತೇ ನೀನು. ಏನೂ ಆಗಿಲ್ಲ, ಬಾಯಿ ಮುಚ್ಕೊಂಡು ನಡಿ ನೀನು. ಅವ್ರು ಯಾರೋ ಏನೋ ಮಾತಾಡೋದ್ರಂತ ನೀನು ಇದು ಮಾಡಕ್ಕೆ ಹೋಗ್ಬೇಡ, ತಿರ್ಗಾ ಕ್ಯಾತೆ ತೆಗಿಬೇಡ, ಮುಗ್ದೋಗಿರೋ ಕತೆ ಅದು. ಆಯ್ತು ಬಿಡ್ರಿ, ನಿಮ್ಗೆ ನಾನು ಏನು ಹೇಳಿದ್ರು ಇಷ್ಟ ಆಗಲ್ಲ. ನನಗೇನಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.